ವೀಕ್ಷಕರೇ, ತಾವು ದೃಶ್ಯದಲ್ಲಿ ಏನು ಕಾಣ್ತಾ ಇದ್ದೀರಾ, ಈ ಒಂದು ಘಟನೆ ನಡೆದಿದ್ದು ಬೆಂಗಳೂರಿನಿಂದ ತುಮಕೂರು ಮೇನ್ ಹೈವೇ ರಸ್ತೆಯಲ್ಲಿ. ಈ ಘಟನೆಯಲ್ಲಿ ಒಂದೇ ಕುಟುಂಬದ 6 ಜನ ದುರ್ಮರಣ ಹೊಂದಿದ್ದಾರೆ. ಅವರು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಮೊರಬಗಿ ಗ್ರಾಮದವರು. ಚಂದ್ರಕಾಂತ್ ಈರಗೊಂಡ ಎಗಪೋಳ್, ಧರ್ಮಪತ್ನಿ ವಿಜಯಲಕ್ಷ್ಮಿ, ಹೀಗೆ ಮಕ್ಕಳು ಸೇರಿ ಒಟ್ಟಾರೆ 6 ಜನ ಒಂದೇ ಕಾರಲ್ಲಿ ತಮ್ಮೂರಿಗೆ ತೆರಳುತ್ತಾ ಇದ್ದರು. ಈ ಒಂದು ಸಂದರ್ಭದಲ್ಲಿ ದಾರಿಯಲ್ಲಿ ಬರುವ ಸಂದರ್ಭದಲ್ಲಿ ಒಂದು ದೊಡ್ಡದಾದಂತಹ ಕಂಟೈನರ್ ಅವರ ಕಾರಿನ ಅಡಿಯಲ್ಲಿ ಕಾರಿನ ಮೇಲೆ ಬಿದ್ದಿದ್ದು ತಾವು ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಕಾರು ಪೂರ್ತಿಯಾಗಿ ಅಪ್ಪಚ್ಚಿಯಾಗಿದೆ ಅಂತ ಹೇಳ್ಬೋದು. ಪೂರ್ತಿಯಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವರಿಗೆ ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅಂದರೂ ತಪ್ಪಾಗಲಾರದು. ನೋಡ್ತಾ ಇದ್ದೀರಾ ತಾವು ಎಷ್ಟೊಂದು ಜನ ಜಮಾಯಿಸಿದ್ದಾರೆ. ಆದರೆ ಇದು ನಿಜಕ್ಕೂ ಮೊರಬಗಿ ಗ್ರಾಮದ ಒಂದು ಮೂಲದವರಾಗಿರೋದ್ರಿಂದ, ಇದು ಒಂದೇ ಕುಟುಂಬದವರಾಗಿರೋದ್ರಿಂದ ಇದಕ್ಕೆ ಶಬ್ದಗಳೇ ಇಲ್ಲ ಅನ್ನೋ ರೀತಿ ಈ ಒಂದು ಘಟನೆ ನಡೆದು ಹೋಗಿದೆ. ಇವರು ಮೂಲತಃ ಮೊರಬ್ಗಿಯವರು, ಜೊತೆಗೆ ಇವರು ಬೆಂಗಳೂರಲ್ಲೇ ವಾಸವಾಗಿದ್ದರು. ಇವರು ಬೇರೆ ಬೇರೆ ವಿದೇಶಗಳಲ್ಲಿ ಕೂಡ ಕಂಪನಿಯನ್ನು ಹೂಡಿಕೆ ಮಾಡಿದರು. ಜೊತೆಗೆ ತಮ್ಮದೇ ಆದಂತಹ ಕಂಪನಿಗಳನ್ನು ಸೃಷ್ಟಿಸಿಕೊಂಡು 200ಕ್ಕೂ ಅಧಿಕ ಜನರಿಗೆ ಇವರು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಿದರು. ಅವರಿಗೆ ಇಂತಹ ಒಂದು ಇವತ್ತು ದುರ್ಘಟನೆ ನಡೆದು ಹೋಗಿದೆ. ತಮ್ಮ ಊರಿಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ನಮಗೆ ಅಪಘಾತ ಆಗಬಾರ್ದು ಅಂತ ಹೇಳಿ 1 ಕೋಟಿಗಿಂತಲೂ ಅಧಿಕವಾಗಿ ಖರ್ಚನ್ನು ಮಾಡಿ ಅವರು ಓಲ್ವೋ ಕಾರನ್ನು ಕೂಡ ಖರೀದಿ ಮಾಡಿದ್ರು ಕೂಡ ಅವರ ಜವರಾಯನ ಅಟ್ಟಹಾಸ ಅಂತಾರಲ್ಲ, ಟೈಮ್ ಸರಿ ಇಲ್ಲದಿದ್ದಾಗ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇವತ್ತು ಒಂದೇ ಒಂದು ಸಂದರ್ಭ ಅವರು ಇಡೀ ಕುಟುಂಬನೇ ಇವತ್ತು ಛಿದ್ರವಾಗಿ ಹೋಗಿದೆ. ನಾವು ದೃಶ್ಯದಲ್ಲಿ ಕಾಣ್ತಾ ಇದ್ದೀರಾ ಎಷ್ಟೊಂದು ಜನ ಜಮಾಯಿಸಿದ್ದಾರೆ. ಈ ಒಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ರೆ ಇದು ಮೊರಬಗಿ ಗ್ರಾಮಕ್ಕೆ ತುಂಬಲಾಗದಂತಹ ಒಂದು ನೋವು ಅಂತಾನೆ ಹೇಳ್ಬೋದು.